ಹಾಸ್ಟೆಲ್ ಅನ್ನೋದು ಯಾವುದೋ ಒಂದು ನಮ್ಮ ನಿಲಯ ವಾಸ ಮಾಡೋಕ್ಕೆ ಸಿಕ್ಕಿರೋಂಥ ಒಂದು ವಾಸಸ್ಥಳ ಅಂತ ನಾನು ಭಾವಿಸಿಲ್ಲ. ನನ್ನ ಪಾಲಿನ ದೇವಾಲಯ ಹಾಸ್ಟೆಲ್. ಇವತ್ತು ಚೆನ್ನಕೇಶವ ಅನ್ನೋ ಒಬ್ಬ ಹುಡುಗ ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದಾನೆ ಅಂದರೆ ಅದಕ್ಕೆ ಕಾರಣ ಮೊದಲನಾಗಿ ನಮ್ಮ ಭಾರತದ ಸಂವಿಧಾನ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಕ್ಕೆ ಬಯಸ್ತೀನಿ. ಆದರೆ ಪ್ರತಿಯೊಬ್ಬರ ಜೀವನ ಅಷ್ಟೇ ಬಣ್ಣರಹಿತವಾಗಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಗಿಂತ ಕೆಟ್ಟಾಗಿತ್ತು ಅನ್ನೋದನ್ನ ನೀವೆಲ್ಲರೂ ನೆನೆಸ್ಕೋಬೇಕು. ಯಾಕೆ ಅಂತಂದರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಇವರು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನಿಮಗೋಸ್ಕರ ಏರ್ಪಡಿಸಿದ್ದಾರೆ. ತುಂಬ ಸಂತೋಷದ ವಿಷಯ. ಯಾಕೆ ಅಂತಂದರೆ ನಾನು ಕೂಡ ಇಲ್ಲಿ ಹೆಚ್ಚಿನದಾಗಿ ಎಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳಿದ್ದೀರಿ ಅಂತ ಬಯಸ್ತೀನಿ. ನಾನು ಕೂಡ ಹಾಸ್ಟೆಲ್ನ ವಿದ್ಯಾರ್ಥಿ. ಯಾವ ಹಾಸ್ಟೆಲ್ ಅಂತಂದರೆ ನಿಮ್ಗೆಲ್ಲ ಗೊತ್ತಿಲ್ಲದೆ ಇರೋ ಹಾಸ್ಟೆಲ್ ಅನ್ನಲ್ಲ, ಕಲಾಭವನ್ ಇದೇ ಹಿಂಭಾಗ ಇರೋಂಥ ಗಾಂಧೀಜಿ ಹಾಸ್ಟೆಲ್ ಅಲ್ಲಿದ್ದಂಥ ಓದಂಥ ಹುಡುಗ, ಮತ್ತು ಸ್ಟೇಡಿಯಂ ಪಕ್ಕ ಇರೋವಂಥ ದೊಡ್ಡ ಕಲ್ಲು ಕಟ್ಟಡದಲ್ಲಿ ಓದಂಥ ಹುಡುಗ ನಾನು ಚೆನ್ನಕೇಶವ. ಆ ಟೈಮಲ್ಲಿ ನನಗೆ ವರವಾಗಿ ಸಿಕ್ಕಿದ್ದು ಪುರುಷೋತ್ತಮ್ ಸರ್ ಅವರು, ಅವರೇ DD ಇದ್ದರು. ಹಾಗೆ ಮಹೇಶ್ ಸರ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ರು ಅಂತ ನಾನು ಭಾವಿಸಿದ್ದೀನಿ. ಹಾಸ್ಟೆಲ್ ಅನ್ನೋದು ಯಾವುದೋ ಒಂದು ನಮ್ಮ ನಿಲಯ ವಾಸ ಮಾಡೋಕ್ಕೆ ಸಿಕ್ಕಿರೋಂಥ ಒಂದು ವಾಸಸ್ಥಳ ಅಂತ ನಾನು ಭಾವಿಸಿಲ್ಲ. ನನ್ನ ಪಾಲಿನ ದೇವಾಲಯ ಹಾಸ್ಟೆಲ್. ಒಂದು ಮಾತಿದೆ, ಯಶಸ್ಸು ಎಂಬುದು ಅದೃಷ್ಟನೂ ಅಲ್ಲ, ಆಕಸ್ಮಿಕನೂ ಅಲ್ಲ. ಅದು ನಮ್ಮ ಶ್ರಮ ಮತ್ತು ಪ್ರಯತ್ನದ ಪ್ರತಿಫಲ. ಅದು ಅಷ್ಟು ಸುಲಭವಾಗಿ ಸಿಗೋವಂಥದ್ದು ಕೂಡ ಅಲ್ಲ. ಶ್ರೀ ಭೈರಪ್ಪ ಸರ್ ಅವರು ಮಾತಾಡ್ತಾ ಇದ್ರು, ನನಗೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾನು ಕೂಡ KS ಎಕ್ಸಾಮ್ ಓದುವಂಥ ಸಂದರ್ಭದಲ್ಲಿ ಅವರು ಬರೆದಿರೋವಂಥ ಪರಿಸರ ಅಧ್ಯಯನ ಪುಸ್ತಕವನ್ನು ಓದಿದ್ದೀನಿ. ಥ್ಯಾಂಕ್ ಯು ಸರ್. ಇವತ್ತು ಚೆನ್ನಕೇಶವ ಅನ್ನೋ ಒಬ್ಬ ಹುಡುಗ ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದಾನೆ ಅಂದರೆ ಅದಕ್ಕೆ ಕಾರಣ ಮೊದಲನಾಗಿ ನಮ್ಮ ಭಾರತದ ಸಂವಿಧಾನ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಕ್ಕೆ ಬಯಸ್ತೀನಿ. ಇವತ್ತೇನೇ ಇರ್ಬೋದು, ಪ್ರತಿಯೊಬ್ಬರು ಭೈರಪ್ಪ ಸರ್ ಇರ್ಬೋದು, ನಮ್ಮ ಪುರುಷೋತ್ತಮ ಸರ್ ಇರ್ಬೋದು, ಮಹೇಶ್ ಅಣ್ಣ ಸರ್ ಇರ್ಬೋದು, ದೂತ್ವೀರ್ ಸಾಹೇಬ್ರಾಗ್ಬೋದು, ಯಾರೇ ವೇದಿಕೆ ಮೇಲೆ ಏನು ಇದ್ದಾರೆ ಇವರೆಲ್ಲರೂ ನನ್ನನ್ನು ಸೇರಿದಂಗೆ ನಾವೆಲ್ಲ ನಿಮಗೆ ಕಾಣಬೇಕಾದ್ರೆ ಕಲರ್ TV ಥರ ಕಾಣಿಸ್ತಾ ಇದ್ದೀವಿ, ಕಲರ್ಫುಲ್ ಆಗಿ. ಆದರೆ ಪ್ರತಿಯೊಬ್ಬರು ಜೀವನ ಅಷ್ಟೇ ಬಣ್ಣರಹಿತವಾಗಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಗಿಂತ ಕೆಟ್ಟಾಗಿತ್ತು ಅನ್ನೋದನ್ನ ನೀವೆಲ್ಲರೂ ನೆನೆಸ್ಕೋಬೇಕು. ಹಾಗಾದರೆ ಅವರು ಆಗಲಿ ನಾವಾಗಲಿ ಇಲ್ಲಿಗೆ ಯಾಕೆ ಬಂದ್ವಿ ಅಂತ ಅಂದರೆ, ನಮಗೆ ಭೈರಪ್ಪ ಸರ್ ಹೇಳಿದಾಗೆ ಒಂದು ಅರ್ಜಿತ್ತು. ನಾವು ಊರಲ್ಲೇ ಉಳಿಬಾರ್ದು, ದನ ಮೇಯಿಸ್ಕೊಂಡು ಹೊಲ ಉತ್ಕೊಂಡು ಅಥವಾ ಯಾರ್ದೋ ಮನೆ ತೋಟಕ್ಕೆ ಕೂಲಿಗೆ ಹೋಗ್ತಾ ಇರಬಾರ್ದು. ಇದರಿಂದ ನಾವು ಆಚೆ ಹೋಗಬೇಕು, ನಾವು ಎಲ್ಲರಂತೆ ಬದುಕಬೇಕು ಅಂತ ನಾವು ಅವಲಂಬಿಸಿದ್ದು ಶಿಕ್ಷಣವನ್ನು. ಆ ಶಿಕ್ಷಣ ನಮ್ಮೆಲ್ಲರನ್ನು ಇಲ್ಲಿಗೆ ಕರೆತಂದು ನಿಲ್ಲಿಸಿದೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ನಾವೆಲ್ಲರೂ ಏನು ಮಾಡ್ತೀವಿ, ಕೆಲವೊಂದು ಇನ್ಫೇರಿಟಿಗಳನ್ನ ಇಟ್ಕೊಂಡಿದ್ದೀವಿ. ನಾವು ಬಡವರು, ನಮ್ಮಿಂದ ಸಾಧ್ಯ ಇಲ್ಲ, ನಮ್ಮ ಅಪ್ಪ ಇನ್ಯಾರ ಮನೆಗೆ ಕೆಲ್ಸಕ್ಕೆ ಹೋಗುತ್ತೆ, ನಮ್ಮ ಮನೆ ಒಂದು ಕಡೆ ಬಿದೋಗಿದೆ, ಗೋಡೆ ಅರ್ಧ ಬಿದೋಗಿದೆ. ಇವು ಯಾವಾಗ ಹೇಳ್ತೀವಿ ಗೊತ್ತಾ ನಾವು ಈ ಸಮಸ್ಯೆಗಳನ್ನ? ಯಾಕೋ ನೀನು ಓದಿ ಏನು ಒಂದು ಕೆಲಸ ತಗೊಳ್ಳಿಲ್ಲ, ಯಾಕೋ ನೀನು ಓದಿ ಏನು ಜೀವನದಲ್ಲಿ ಉದ್ಧಾರ ಆಗಲಿಲ್ಲ ಅಂದಾಗ ಹೇಳ್ತೀವಿ. ಇದೇ ನಮ್ಮ ಮನೆ ಗೋಡೆ ಬಿದೋಗಿದೆ, ನಮ್ಮ ತಂದೆ ತಾಯಿ ಇನ್ನೊಬ್ರ ಮನೆ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ನೋದನ್ನ ನನಗೆ ಫಿಲಮ್ ಥಿಯೇಟ್ರಲ್ಲಿ ಕೂತ್ಕೊಂಡು ಫಿಲಮ್ ನೋಡ್ಬೇಕಾದ್ರೆ ನೆನೆಸ್ಕೊಳ್ಳಲ್ಲ. ನಮ್ಮ ಮನೇಲಿ ಹಠ ಹಿಡಿತೀವಲ್ಲ, ನನಗೆ 50,000 ರೂಪಾಯಿ ಫೋನ್ ಬೇಕು ಅಂತ, ಅವತ್ತು ನಾವು ನೆನೆಸ್ಕೊಳ್ಳಲ್ಲ. ಕಾರಣ ಕೇಳಿದಾಗ ಮಾತ್ರ ರೆಡಿ ಇಟ್ಕೊಂಡಿರ್ತೀರ. ಯಾಕೆ ಫೇಲ್ಯೂರ್ ಅಂತ ಅಂದರೆ ನಮ್ಮ ಕಷ್ಟ, ಓದಿಸ್ಲಿಲ್ಲ, ಅದು ಇದು ಎಲ್ಲ ಹೇಳ್ತೀರ. ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಯಾವುದೇ ಇದುವರೆಗೂ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಅಥವಾ ಪ್ರೈವೇಟ್ ಸ್ಕೂಲಲ್ಲಿ ಓದಿದ ಮಗ ಅಲ್ಲ. 1ನೇ ತರಗತಿಯಿಂದ PUC ವರೆಗೆ ಅಷ್ಟೇ ರೆಗ್ಯುಲರ್ ಓದಿರೋದು. ಎಲ್ಲ ಕರ್ನಾಟಕ ಸರ್ಕಾರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಕಾಲೇಜ್. ಯಾವುದೇ ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಟಿಲ್ಲ. ಮತ್ತು ಡಿಗ್ರಿ ನಂದು ಓಪನ್ ಯೂನಿವರ್ಸಿಟಿ ಡಿಗ್ರಿ, ಅಂದರೆ ದೂರ ಶಿಕ್ಷಣ ಪಡೆದಂಥವು. ನಾನು ಮೈಸೂರು ಓಪನ್ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ಪಡೆದು, ಮಾಸ್ಟರ್ ಡಿಗ್ರಿಯನ್ನು ಪಡೆದು, KSET ಎಲ್ಲ ಮಾಡಿದಂಥವನು. ಮತ್ತು 2014ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಫಾರೆಸ್ಟ್ ಗಾರ್ಡ್ ಪರೀಕ್ಷೆಯನ್ನು ಬರೆದು ಇಡೀ ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ 2014ರಲ್ಲಿ. ಅದೇ ನನ್ನ ಮೊದಲ ವೃತ್ತಿ. ಇದೇ ಹಾಸನ ಜಿಲ್ಲೆಗೆ ನಾನು ಆಯ್ಕೆ ಆಗಿರ್ತೀನಿ. ಕೇವಲ 1 ವಾರ ಮಾಡ್ತೀನಿ ಅಷ್ಟೇ ಫಾರೆಸ್ಟ್ ಗಾರ್ಡ್. ಎಷ್ಟು ದಿನ ಮಾಡ್ತೀನಿ? ಹೆಡ್ ಆಫೀಸ್ ರಿಪೋರ್ಟ್ ಹಾಕ್ತೀನಿ, 1 ವಾರ ಮಾಡ್ತೀನಿ. ಅದಾದಮೇಲೆ ನಾನು ಅದ್ರ ಜೊತೆಗೆ ಹಲವಾರು ಹುದ್ದೆಗಳನ್ನ ಬರೆದಿದ್ದೆ. ಇಮಿಡಿಯೇಟ್ 1 ವಾರ ರಿಪೋರ್ಟ್ ಮಾಡಿದ್ಮೇಲೆ ನನಗೆ ಟೀಚರ್ ಜಾಬ್ ಆಗುತ್ತೆ. ಹಾಸನ ಜಿಲ್ಲೆಗೆ 8ನೇ ರ್ಯಾಂಕ್.
ಟೀಚರ್ ಜಾಬ್ ಆಗುತ್ತೆ. ನನ್ನ ಒಂದು ಡ್ರೀಮ್ ಇರುತ್ತೆ, ನಾನು ನಮ್ಮ ಪುರುಷೋತ್ತಮ್ ಸರ್ನ ಮತ್ತೆ ಕಲಾಭವನ್ಗೆ ಇದೇ ಥರ ಫಂಕ್ಷನ್ ಬಂದಂಥ ಸಂದರ್ಭದಲ್ಲಿ ಹಲವಾರು ಅಧಿಕಾರಿಗಳನ್ನ, ಯಾವುದೋ ಒಂದು ಜಿಲ್ಲಾಧಿಕಾರಿ ಕಾರ್ ಬಂದಾಗ ಇನ್ನೊಬ್ಬರ ಬಂದಾಗ 4 ಜನ ಕಾಯೋದು, ವೆಯ್ಟ್ ಮಾಡೋದು, ಅವ್ರನ್ನ ಗೌರವಿಸೋದೆಲ್ಲ ನೋಡಿ ನನಗೆ ಮೋಟಿವೇಟ್ ಆಗಿರುತ್ತೆ. ಸೆಲ್ಫ್ ಮೋಟಿವೇಶನ್. ಸರ್ ಹೇಳಿದ್ರು ನಾವು ಸೆಲ್ಫ್ ಮೋಟಿವೇಶನ್ಗೆ ನಾವು ಒಳಗಾಗಬೇಕು ಅಂತ. ನಾನು ಒಂಥರ ಆ ಥರ ಆಗಬೇಕು ಅನ್ನೋ ಕನಸು ನನಗಿರುತ್ತೆ. ನನಗೆ ಫಾರೆಸ್ಟ್ ಗಾರ್ಡ್ ಸಿಕ್ತಾಗ್ಲೂ ನನಗೆ ಸಂಬಳ ಸಿಕ್ತು ಅಂತ ನಾನು ಹಿಗ್ಲಿಲ್ಲ. ಟೀಚರ್ ಆದಾಗಲೂ ಮತ್ತೆ ನಾನು ಟೀಚರ್ ಆಯ್ಕೆ ಮಾಡ್ಕೋತೀನಿ. ಯಾಕೆ ಅಂತ ಅಂದರೆ ಶಿಕ್ಷಣದಲ್ಲಿ ಬೆಳಗ್ಗೆ 10ರಿಂದ 4:15 ಸ್ಕೂಲು, ಅದಾದ್ಮೇಲೆ ನಂಗೆ ಫ್ರೀ ಟೈಮ್ ಸಿಕ್ಕರೆ ಅಟ್ಲೀಸ್ಟ್ ಓದಕ್ಕೆ ನಂಗೆ ಟೈಮ್ ಸಿಗ್ಬೋದು. ನಾನು ಅವಾಗ ಡಿಸೈಡ್ ಮಾಡಿದ್ದೆ, ನಾನು ಆದರೆ KS ಆಫೀಸರೇ ಆಗಬೇಕು ಅಂತ. ಓಕೆ, ಸೊ ಅದಾದಮೇಲೆ ಟೀಚರು ಆಲೂರು ತಾಲೂಕಿಗೆ ಆಯ್ಕೆ ಆಗ್ತೀನಿ. ಅಲ್ಲಿ ಭಾಳ ಒಂದು ಕುಗ್ರಾಮ, ಯಾಕಂದರೆ ಬಸ್ಸೇ ಇಲ್ಲ. ನಾನು 5 ಕಿಲೋಮೀಟರ್ ನಡಿಬೇಕಾಗತ್ತೆ ದಿನಕ್ಕೆ. ಒಂದು ಕಡೆಗೆ ಈ ಕಡೆಯಿಂದ ಹೋಗ್ಬೇಕಾದ್ರೆ 5 ಕಿಲೋಮೀಟ್ರು, ಬರಬೇಕಾದ್ರೆ 5 ಕಿಲೋಮೀಟ್ರ್ ನಡಿಬೇಕಾಗತ್ತೆ. ಅವಾಗ ನಂಗೆ ತುಂಬ ಬೇಸರ ಆಗುತ್ತೆ. ಮತ್ತೆ ನಾನು ಇಮಿಡಿಯೇಟ್ ಇನ್ನೊಂದು ಎಕ್ಸಾಮ್ ಬರೆದಿರ್ತೀನಿ, FDA ಮತ್ತು SDA ಅಂತ ಹೇಳಿ ಎಕ್ಸಾಮ್ ಬರೆದಿರ್ತೀನಿ. ಅದರಲ್ಲಿ FDAಗೂ ಸೆಲೆಕ್ಟ್ ಆಗ್ತೀನಿ, SDAಗೂ ಸೆಲೆಕ್ಟ್ ಆಗ್ತೀನಿ. ಓಕೆ, SDAಗೆ ಅವತ್ತು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಆಯ್ಕೆ ಆಗಿದ್ದೆ, FDA ಆಗಿ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಆಯ್ಕೆ ಆಗಿದ್ದೆ. ನಾನು SDA ಬಗ್ಗೆ ಯೋಚಿಸಿದಾಗ ಮತ್ತೆ ನಾನು FDA ಬಂದು ಪ್ರಮೋಷನ್ನು ಆ ಥರ ಏನಾದ್ರು ಲೈಫಲ್ಲಿ KS ಆಗಿಲ್ಲ ಅಂದರೆ ನಾನು ಇನ್ನೂ ಮೇಲೆ ಹೋಗ್ಬೇಕು ಅಂದರೆ FDA ಬೆಸ್ಟು ಅಂತ ಹೇಳ್ಬಿಟ್ಟು FDAನ ಆಯ್ಕೆ ಮಾಡ್ಕೊಂಡು ಬೆಂಗಳೂರಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀನಿ. ಸೊ ಆ ಸಂದರ್ಭದಲ್ಲಿ ಬೆಂಗಳೂರು ಹೋದಂಥ ಸಂದರ್ಭದಲ್ಲಿ ವಿಜಯನಗರ, ನಾವೇನು ಸರ್ ಇದ್ದಾರೆ ಚಂದ್ರನಗರ ಲೇಔಟು ಮತ್ತು ವಿಜಯನಗರ, ಅದನ್ನು ನಾವು ಮಿನಿ ಡೆಲ್ಲಿ ಅಂತ ಹೇಳ್ತೀವಿ UPSC KPSC ಮಾಡೋರಿಗೆ. ವಿಜಯನಗರದಲ್ಲಿ ಹೋಗಿ ನಾನು ಇದ್ದಂಥ ಸಂದರ್ಭದಲ್ಲಿ ಅದೇ ಟೈಮ್ಗೆ KS ನೋಟಿಫಿಕೇಶನ್ ಆಗುತ್ತೆ. KS ಎಕ್ಸಾಮ್ ಬರ್ತೀನಿ. ಫಸ್ಟ್ ಟೈಮ್ ಪ್ರಿಲಿಮ್ಸ್ ಅಟೆಂಡ್ ಮಾಡ್ತೀನಿ. ಫಸ್ಟ್ ಟೈಮ್ ಪ್ರಿಲಿಮ್ಸಲ್ಲೇ ನಾನು ಸಕ್ಸಸ್ ಆಗ್ತೀನಿ. ನಿಮಗೆ ಗೊತ್ತಿರಲಿ, ನಮ್ಮ ಸರ್ಗೆ ಗೊತ್ತಿದೆ, 400 ಮಾರ್ಕ್ಸ್ಗೆ KS ಎಕ್ಸಾಮ್ ನಡೆಯೋದು. ಪ್ರಿಲಿಮ್ಸು ನೆಗೆಟಿವ್ ವ್ಯಾಲ್ಯೂಯೇಷನ್ನು. ಆ ನೆಗೆಟಿವ್ ವ್ಯಾಲ್ಯೂಯೇಷನಲ್ಲಿ ನಾನು ಟೋಟಲ್ ಮಾರ್ಕ್ಸು ನೆಗೆಟಿವ್ ಕಳೆದು ತಗೊಂಡಿರೋದು 208 ಮಾರ್ಕ್ಸ್ ಪ್ರಿಲಿಮ್ಸಲ್ಲಿ. ಆದರೆ ನಮಗೆ ಕಟ್ ಆಫ್ 140. ಯಾಕೆ ಮಾರ್ಕ್ಸ್ ಹೇಳಿದೆ ಅಂತಂದರೆ, ಹಾಸ್ಟೆಲ್ ಓದಿದ್ರೆ ಸೊಸೈಟಿ ಅಕ್ಕಿ ಕೊಡ್ತಾರೆ, ಬಡವ್ರ ಮಕ್ಕಳು ಪೌಡ್ರ್ ಅಕ್ಕಿ ತಿಂತಾರೆ, ಅವ್ರಿಗೆ IQ ಬೇಕು, ಬುದ್ಧಿವಂತಿಕೆ ಬೇಕು, ಬುದ್ಧಿವಂತರಾಗಬೇಕು ಅಂತಂದರೆ ಸೋನಾ ಮಸೂರಿ ತಿನ್ನಬೇಕು. ಅದು ಇದೇ ತಾನೇ ನನ್ನ ಭಾವನೆ ಇರೋದು. ಗೋಡಂಬಿ ತಿನ್ನಬೇಕು, ಪಿಸ್ತಾ ತಿನ್ನಬೇಕು. ಇದೇ ಸೊಸೈಟಿಯನ್ನು ತಿಂದು ಬೆಳೆದಂಥ ಹುಡುಗ, ಇದೇ ಅಂಬೇಡ್ಕರ್ ಹಾಸ್ಟೆಲಲ್ಲಿ ದೊಡ್ಡ ಕಲ್ಲು ಕಟ್ಟಡದಲ್ಲಿ ಓದಂಥ ಹುಡುಗ ನೆಗೆಟಿವ್ ಇರೋ ಎಕ್ಸಾಮಲ್ಲಿ 208 ತಗೋತಾನೆ ಅಂತ ಅಂದರೆ ಅದು ವೈಯಕ್ತಿಕ ಸಾಮರ್ಥ್ಯ, ಪ್ರಯತ್ನ ಮತ್ತು ಶ್ರಮ ಹೊರತು ಯಾವುದೇ ಸೋನಾ ಮಸೂರಿ ಅಲ್ಲ, ಗೋಡಂಬಿನೂ ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲಿ ಸ್ಟೂಡೆಂಟ್ಸ್ಗಳು ತುಂಬ ಜನ ಇದ್ದೀರಿ. ನಾನು ನೋಡಿದಾಗ ಜೀವನವನ್ನ ಯಾರು ಅನುಭವಿಸಿ ಒಂದು ಹಂತವನ್ನು ದಾಟಿದಿರೋ ವಯಸ್ಸಾದವರು, ಅವರು ಭಾಳ ಕ್ಯೂರಿಯಾಸಿಟಿನ ಕೇಳ್ತಾ ಇದ್ದೀರಿ. ಹೌದಲ್ವಾ, ಇಲ್ಲಿ ನಮ್ಮ ಮಕ್ಳಿಗೆ ಹಿಂಗೆ ಮಾಡ್ಬೋದು ಅಂತ. ಯಾರು ಜೀವನ ಕಟ್ಕೋಬೇಕು ಅಂತ ನಾವು ಯೂತ್ನ ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾ ಇದೀವೋ ಅವ್ರಿಗೆ ನೆಗ್ಲಿಜೆನ್ಸಿ ಇದೆ. ಹೌದಾ? ಕನಸು ಕಾಣಬೇಕು. ಯಾವ ಕನಸು? ನಿಮ್ಗೋಸ್ಕರ ನೀವು ಕನಸು ಕಾಣಲಿಲ್ಲ. ನಾಳೆ ಬಿಗ್ ಬಾಸ್ ಫೈನಲ್ ಗಿಲ್ಲಿನೇ ಗೆಲ್ಬೇಕಂತ ಎಲ್ಲ ಕನಸು ಕಂಡ್ರಿ. ಸತ್ಯನ ಸುಳ್ಳ್ರಿ? ಸತ್ಯ. ನಿಮ್ಗೋಸ್ಕರ ಕನಸು ಕಾಣೋದು ಯಾವಾಗ? ನಿಮ್ಗೋಸ್ಕರ ಕನಸು ಕಾಣಬೇಕು. ಯಾವ ಥರ ಕನಸು ಇರ್ಬೇಕಂತ ಒಂದು ಸ್ಮಾಲ್ ಕತೆ. ಯಾಕೆ ಅಂದರೆ ಬೆಳಗಿಂದ ಪಾಪ ಎಲ್ಲ ಮಾತಾಡ್ದಂಥವ್ರು ನಿಮ್ಮನ್ನ ಆ ಕಡೆ ಈ ಕಡೆ ಎಳ್ಕೊಂಡೋಗಿಲ್ಲ, ಸೀರಿಯಸ್ ಆಗಿ ಕೇಳಿದ್ದೀರಾ, ನಿಮಗೂ ಒಂದು ಮನ್ಸಿಗೆ ಹಗುರಬೇಕು ಅಂತ ಅನಿಸ್ತದೆ. ಒಬ್ಬ ದಾರಿನಲ್ಲಿ ನಡ್ಕ ಹೋಗ್ತಾ ಇರ್ತಾನೆ. ಒಬ್ಬ ರೈತ ಇರ್ತಾನೆ ಅಲ್ಲಿ ಹೊಲದ ಹತ್ರ. ಅವನೊಂದು 4 ಎಕರೆ ಜೋಳ ಹಾಕಿರ್ತಾನಂತೆ. ಏನು ಹಾಕಿರ್ತಾನೆ? ಆ ದಾರಿಲಿ ಹೋಗೋನು ಏನು ಮಾಡ್ತಾನೆ, ಅಪ್ಪ ಈ ದಾರಿ ಯಾವ ಊರಿಗೆ ಹೋಗ್ತದೆ ಅಂತ ಕೇಳ್ತಾನೆ. ಆವಾಗ ರೈತ ಇದ್ದಾನೆ ಹೇಳ್ತಾನೆ, ಜೋಳನ 4 ಎಕರೆ ಹಾಕಿದ್ದೀನಿ, 2 ಲೋಡ್ ಆಯ್ತದೆ ಅಂತ ಹೇಳ್ತಾನೆ. ಜೋಳ ಚೆನ್ನಾಗಿ ಬಂದಿದೆ, 2 ಲೋಡ್ ಆಯ್ತದೆ ಅಂತ ಹೇಳ್ತಾನೆ. ಮನೆಗೆ ಬರ್ತಾನೆ ರೈತ, ಹೆಂಡತಿಗೆ ಬಂದ್ಬಿಟ್ಟು ಹೇಳ್ತಾನೆ, ನೋಡೆ ದಾರಿಲಿ ಹೋಗೋರೆಲ್ಲ ಇಷ್ಟೊಂದು ಚೆನ್ನಾಗಿದೆಯಲ್ಲ ಜೋಳ, ಎಷ್ಟು ಲೋಡ್ ಆಗುತ್ತೆ ಅಂತ ಎಲ್ಲರೂ ಕೇಳ್ತಾರೆ ಅಂತ ಹೇಳ್ತಾನೆ. ಹೆಂಡತಿ ಇದ್ದಾಳೆ ಏನು ಹೇಳ್ತಾಳೆ, ಜೋಳ ಮರದ ಮೇಲೆ ನಂಗೆ ನೆಕ್ಲೆಸ್ ಕೊಡಿಸ್ತೀರಾ ಅಂತ ಕೇಳ್ತಾಳೆ. ಜೋಳ ಮರದ ಮೇಲೆ ನೆಕ್ಲೆಸ್ ಕೊಡಿಸ್ತೀರಾ ಅಂತ. ಆ ಹೆಂಡತಿ ಹೋಗ್ಬಿಟ್ಟು ಮಗಳ ಹತ್ರ ಹೇಳ್ತಾಳೆ, ನೋಡಮ್ಮ ಮಗಳೇ, ನಿಮ್ಮ ಅಪ್ಪ ಬಂದ್ಬಿಟ್ಟು ಜೋಳ ಈ ಸರಿ ಚೆನ್ನಾಗಿ ಬಂದಿದೆ, ಮಾರದ್ಮೇಲೆ ನಿಂಗೆ ಚಿನ್ನದ ನೆಕ್ಲೆಸ್ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತಾನೆ. ಈ ಮಗಳಿದಳು, ಅಮ್ಮ ಜೋಳ ಮಾರಿದ ತಕ್ಷಣ ನಾನು ಮದುವೆ ಮಾಡ್ತೀರಾ ಅಂತ ಕೇಳ್ತಾಳೆ. ಇದರಿಂದ ಏನು ಅರ್ಥ ಆಯ್ತು ನಿಮ್ಗೆ? ಏನರ್ಥ ಆಯ್ತು? ಯಾರಿಗೆ ಏನೇನು ಬೇಕಿತ್ತೋ ಅದಾದ್ರೆ ಕನಸು ಅವ್ರು ಕಾಣ್ತಿದ್ದಾರೆ. ಅಮ್ಮಂಗೆ ಏನು ಬೇಕಿತ್ತು? ಅಪ್ಪಂಗೆ ಏನು ಬೇಕಾಯ್ತು? 2 ಲೋಡ್ ಜೋಳ ಆಗ್ಬೇಕಾಯ್ತು. ಮಗಳಿಗೆ ಏನು ಬೇಕಿತ್ತು? ನೀವೆಲ್ಲ ಏನು ಕನ್ಸು ಕಾಣ್ತಿದ್ದೀರಾ? ಏನ್ ಕನ್ಸು ಕಾಣ್ತಿದ್ದೀರಾ ನೀವೆಲ್ಲ? ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಯಶಸ್ಸನ್ನ ಪಡೆದಿದ್ದಾನೆ ಅಂದ್ರೆ ಅದು ಒಂದು ದಿನದ ಪ್ರಯತ್ನ ಅಂತೂ ಅಲ್ಲ.
ಆಮೇಲೆ ಏನೇ ಕಷ್ಟ ಬಂದ್ರು, ಏನೇ ಸಮಸ್ಯೆ ಇದ್ರು, ಎಕ್ಸಾಮಲ್ಲಿ ಸಕ್ಸಸ್ ಆಗಿಲ್ವಾ, ಅಯ್ಯೋ ನಮ್ಮ ಹಣೆ ಬರಹ. ಹಣೆಲಿ ಏನೂ ಇಲ್ಲ, ಎಲ್ಲ ನಮ್ಮ ಬರಹದಲ್ಲಿದೆ. ಎಲ್ಲಿದೆ? ಯಾವ ಬರಹ? ಹಣೆ ಬರಹ ಅಲ್ಲ ರೀ, ಪುಸ್ತಕ ಪೆನ್ನು ಬರಹದಲ್ಲಿದೆ. ನೀವು ಓದ್ ಕಲಿತ್ರೇನೆ ನೀವು ಪರೀಕ್ಷೆನ ಸಕ್ಸಸ್ ಮಾಡೋಕ್ಕಾಗೋಂಥದ್ದು. ಸುಮ್ಮನೆ ABCD ಅಂತ ಹೆಸರು ಹಾಕ್ಬಿಟ್ಟು ಎಡ್ಯುಟೈಲ್ ಹಾಕ್ಬಿಟ್ಟು ಹಾಕ್ಬರಕ್ಕಾಗತ್ತಾ ಎಕ್ಸಾಮಲ್ಲಿ? ಸಾಧ್ಯನೇ ಇಲ್ಲ. ಭಯ ಬೇಡ. ಜೀವನದಲ್ಲಿ ಏನಿರಬಾರ್ದು? ಫಸ್ಟ್ ಆಫ್ ಆಲ್ ಭಯ ಇದ್ರೆ ಜೀವನದಲ್ಲಿ ಗೆಲ್ಲಕ್ಕಾಗಲ್ಲ, ಜಯ ಗಳಿಸಕ್ಕಾಗಲ್ಲ. ಭಯ ಇದ್ ಕಡೆ ಜಯ ಇರಲ್ಲ. ಜಯ ಬೇಕಾ? ಭಯ ಬಿಡಿ. ಓಕೆ, ಅತಿ ಹೆಚ್ಚಿನದಾಗಿ ನಾವೆಲ್ಲ ಏನು ಓದ್ಬೇಕು ಅನ್ನೋದೇ ಗೊತ್ತಿಲ್ಲ. ನಾವು ಫಸ್ಟ್ ಆಫ್ ಆಲ್ ಏನ್ ಮಾಡ್ತಿದೀವಿ? ಏನು ಓದ್ಬೇಕು? ಎಲ್ಲ ಬಂದು ಹೇಳ್ತಾರೆ ಯಾವುದೋ ಎಕ್ಸಾಮ್ ಪಾಸ್ ಮಾಡಿದ್ದೀನಿ, ಯಾವುದೋ ಎಕ್ಸಾಮ್ ಪಾಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ನಿಮ್ಗೆಲ್ಲ ತಿಳ್ಕೊಳ್ಳಿ, ನೀವು SSLCಲಿ 625ಕ್ಕೆ 625 ಮಾರ್ಕ್ಸೇ ತಗೊಳ್ಳಿ, PUCಲಿ 600ಕ್ಕೆ 600 ತಗೊಳ್ಳಿ. ಇದ್ಯಾವುದೇ ಮಾರ್ಕ್ಸ್ ತಗೊಂಡು ನೀವು ಸ್ಟಡಿ ಮಾಡ್ಕೊಂಡ್ ಬಂದ್ರು ಫೈನಲ್ ಒಂದು ಗೇಟ್ ಇದೆ. ಏನದು? ಫೈನಲ್ ಗೇಟ್. ನೀವು ಯಾವುದೇ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್. ಯಾವ್ದದು? ಇವಳು 625 ತಗ್ರೆ ಇವ್ರನ್ನ ಒಳಗೆ ಬಿಡಿ ಅಂತ ಯಾವನು ಹೇಳಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು, ಓದ್ಬೇಕು, ಪರೀಕ್ಷೆ ಬರಿಬೇಕು. ನೀ ಯಾರನ್ನು ಕೇಳಕ್ ಹೋಗ್ಬೇಕಾಗಿಲ್ಲ, ಯಾರ್ದು ಇನ್ಫ್ಲೂಯೆನ್ಸ್ ಮಾಡ್ಸಕ್ ಹೋಗಿಲ್ಲ, ಯಾರ ಕಡೆನೂ ಹೋಗ್ಬೇಕಾಗಿಲ್ಲ. ನೀವೇನಾದ್ರೂ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರೆ ಲಿಸ್ಟು ಡಿಜಿಟಲೈಸ್ ಆಗಿದೆ. ಆನ್ಲೈನಲ್ಲಿ ಎಲ್ಲೋ ಒಂದು KPSC KA ಅವ್ರ ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟಲ್ಲಿ ನನ್ನ ಹೆಸರಿದೆ ಅಂತ ನೋಡ್ಕೊಂಡ್ರೆ ನೀವು ಶ್ರಮ ಪಟ್ಟಿದ್ರ, ಶ್ರಮ ಎಲ್ಲೂ ವ್ಯರ್ಥ ಆಗಲ್ಲ. ಗೊತ್ತಾಯ್ತಾ? ಸೊ ಇದು ಮೊದಲನೇ ಬಾರಿನೇ ನಾನು KS ಬರೆದಂಥ ಸಂದರ್ಭದಲ್ಲಿ ಸಕ್ಸಸ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಆಗಿ ಸೆಲೆಕ್ಟ್ ಆದ್ವಿ. ನಮ್ಮ ಪುಣ್ಯನೇ ಏನೋ ನಮ್ಮ ಜಿಲ್ಲೆಯಲ್ಲೆಲ್ಲ ನಾವು ಮೊದಲನೇ ಬಾರಿ ಅಪಾಯಿಂಟ್ ಆಗಿ ಕರ್ತವ್ಯ ಮಾಡ್ತಿರೋಂಥದ್ದು ತುಂಬ ಸಂತೋಷದ ವಿಚಾರ. ಇನ್ನು ನಾವು ಬಂದಂಥ ಬಡತನ ಅನ್ನೋದು ಒಂದು ಕಡೆ, ಮತ್ತು ಶಿಕ್ಷಣ, ಹಾಸ್ಟೆಲ್. ವಿಶೇಷವಾಗಿ ನಾನು ಹೇಳಿದೆ, ಹಾಸ್ಟೆಲ್ ಅಂದ್ರೆ ಏನಂತ ಹೇಳಿದ್ದೀನಿ ನಾನು? ದೇವಾಲಯ, ದೇವಸ್ಥಾನ ಅಂತ ಹೇಳಿದ್ದೀನಿ. ಹಾಸ್ಟೆಲ್ನ ಎಷ್ಟು ಜನ ಸರಿಯಾದ ರೀತಿ ಸದುಪಯೋಗ ಮಾಡ್ಕೊಂತ ಇದ್ದೀರಾ? ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೇಳಿ. ಹಾಸನದಲ್ಲಿ ಒಂದು ವಾಸ ಮಾಡಕ್ ಜಾಗ ಇತ್ತು, ನಮ್ಮೂರಿಂದ ಓಡಾಡಕ್ ಆಗ್ತಿರ್ಲಿಲ್ಲ, ಕರೆಕ್ಟಾಗಿ 10 ಗಂಟೆ ಫಿಲಮ್ಗೆ ಹೋಗಕ್ ಆಗ್ತಿರ್ಲಿಲ್ಲ. ಹಾಸ್ಟೆಲ್ ಸಿಕ್ಕಿದೆ, ಊಟ ತಿಂಡಿ ಕೊಡ್ತಾರೆ. ಆಮೇಲೆ ಸಣ್ಣ ಮಕ್ಕಳೆಲ್ಲ, ಹೈಸ್ಕೂಲ್ ಮಕ್ಕಳಿಂದ ಒಳಗಾದ್ರೆ ಹೊಡೆದಾದ್ರೂ ಬುದ್ಧಿ ಕಲಿಸ್ತಾರೆ ಯಾರಾದ್ರೂ ವಾರ್ಡನ್ಸ್ಗಳು. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿರಲ್ಲ, ನಿಮ್ಮ ಇಷ್ಟ ಇರುತ್ತೆ. ಹೌದಾ? ನಮ್ಮ ದೊಡ್ಡ ಹಾಸ್ಟೆಲಲ್ಲಿ ನಾನು ಕಂಡಂಗೆ ನಾವು ಸ್ಟಾರ್ಟಿಂಗ್ ಬಂದಂಥ ಸಂದರ್ಭದಲ್ಲಿ ವಾರದಲ್ಲಿ 1 ದಿನ ಚಿಕನ್ ಕೊಡ್ತಿದ್ರು. ಎಷ್ಟು ದಿನ ಕೊಡ್ತಿದ್ರು? ಅದಕ್ಕೆ ನಾವೆಲ್ಲ ಹೊಡೆದಾಡ್ತಾ ಇದ್ವಿ. ಓಕೆ, ನಿಮ್ಗೆ ಈಗಂತೂ ಎಂಥ ಸೌಲಭ್ಯ ಅಂದರೆ ಮೊಟ್ಟೆ, ಬಾಳೆಹಣ್ಣು ನಿಮ್ಮ ಜೀವನದಲ್ಲಿ ಹಾಸ್ಟೆಲ್ಗಳ ಅರಮನೆಗಳ ಥರ ಇದ್ದಾವೆ. ನಿಮ್ಮ ಮನೆಗಳು ಆ ಥರ ಇಲ್ಲ. ನಿಜನಾ ಸುಳ್ಳ? ಅರಮನೆ ನೋಡಿದಷ್ಟೇ ಖುಷಿ ಆಗ್ತದೆ. ಆದರೆ ನೀವು ನಿಮ್ಮ ಜೀವನದಲ್ಲಿ ಏನಾಗಬೇಕು ಅಂತ ಹೇಳಿ ನೀವೇನು ಮಾಡ್ತಾ ಇಲ್ಲ, ಡಿಸೈಡ್ ಮಾಡ್ತಾ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಏನಾದರೂ ತನ್ನ ಜೀವನದಲ್ಲಿ ಆಗ್ಬೇಕು ಅಂತಂದ್ರೆ ಡಿಸೈಡ್ ಮಾಡಿಬಿಡಬೇಕು. ಓದೋದ್ರಲ್ಲಿ 3R ಇಂಪಾರ್ಟೆಂಟ್. ಒಂದು ರೀಡಿಂಗು, ರಿವಿಷನ್ನು, ರಿಮೆಂಬರ್. ಓದಬೇಕು, ಪುನರಾವರ್ತನೆ ಮಾಡಬೇಕು, ಅದನ್ನ ಮತ್ತೆ ಏನ್ ಮಾಡಬೇಕು, ಮನನ ಮಾಡ್ಕೋಬೇಕು. ಆವಾಗ ನೀವು ಪರೀಕ್ಷೆಯನ್ನ ಪಾಸ್ ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ಯಾವುದೇ ಸಬ್ಜೆಕ್ಟ್ನ ಓದ್ಬೇಕಾದ್ರೆ ನಾವು ಆಸಕ್ತಿಯಿಂದ ಅದು ಸಬ್ಜೆಕ್ಟ್ ಅಂತ ಓದಬಾರ್ದು. ನಮ್ಮ ಲೈಫ್ ಎಕ್ಸಾಂಪಲ್ ಸೈನ್ಸಲ್ಲಿ ಒಂದು ಕ್ವಶನ್ ಬರುತ್ತೆ CET-ನಲ್ಲಿ. ಈಗ ನಿಮ್ಗೊಂದು ಹೇಳ್ಬಿಡ್ತೀನಿ, ಮಾವಿನಕಾಯಿ ಎಲ್ಲ ತಿಂದಿದ್ದೀರಾ? ನೀವು ಕಾಯಿ ಮಾವಿನಕಾಯಿನ ಕಚ್ಚಿದಾಗ ಏನಾಗುತ್ತೆ ನಿಮ್ಗೆ? ಒಗ್ಗರು ಅನ್ಸುತ್ತೆ. ಅದರಲ್ಲಿ ಯಾವ ಆಸಿಡ್ ಇದೆ? ನೀವು ಎಂಥದ್ದು ಮಾವಿನಕಾಯಿ, ಹಸಿರು ಮಾವಿನಕಾಯಿನ ಕಚ್ಚಿದಾಗ ಒಗರು ರುಚಿ ಬರುತ್ತೆ. ಇದಕ್ಕೆ ಅದರಲ್ಲಿ ಯಾವ ಆಮ್ಲ ಇದೆ ಅಂತ ಕೇಳ್ತಾನೆ CET-ನಲ್ಲಿ. ಯಾವ ಆಮ್ಲ ಇದೆ ಹೇಳಿ? ಇದಕ್ಕೆಲ್ಲಾದ್ರೂ CET-ನಲ್ಲಿ ಬುಕ್ಸ್ ಬೇಕಾ ನಿಮ್ಗೆ? ಮ್ಯಾಲಿಕ್ ಆಮ್ಲ ಇದೆ. ಯಾವುದು? ಮ್ಯಾಲಿಕ್. ಹುಣಸೆಹಣ್ಣಲ್ಲಿ ಯಾವ್ದಿದೆ? ಟಾರ್ಟರಿಕ್. ಯಾವ ಆಸಿಡ್ ಇದೆ? ಟಾರ್ಟರಿಕ್. ಇನ್ನೂ ನಮ್ಮ ದಿನನಿತ್ಯ ಜೀವನದಲ್ಲಿ ಹಳ್ಳಿ ಹುಡುಗರಾಗಿದ್ರೆ ಕ್ವಶನ್ಸ್ಗಳು ಆರಾಮಾಗಿರ್ತವೆ. ಹೆಂಗೆ ಗೊತ್ತಾ? ನಾವು ಸ್ಕೂಲ್ ಮುಗಿಸ್ಕೊಂಡು ಹೋಗ್ತಾ ಇದ್ವಿ, ಮಾವಿನಕಾಯಿಗೋ ಹುಣಸೆಕಾಯಿಗೋ ಕಲ್ಲು ಹೊಡಿತಾ ಇದ್ವಿ. ಎಲ್ಲ ಬ್ಯಾಗ್ ಬಿಸಾಕ್ ಕಲ್ಲು ಹೊಡಿತಿದ್ರಾ? ಆ ಅನುಭವ ಇದ್ದಾಗ 1 ಕಲ್ಲು ಹೊಡೆದಾಗ ಕೈ ನೋವು ಬರಲ್ಲ, 2 ಕಲ್ಲು ಹೊಡೆದಾಗ ಬರಲ್ಲ, 3ನೇ ಕಲ್ಲು ಹೊಡೆದಾಗ ಕೈ ನೋವು ಬರುತ್ತೆ. ಸೊ ಕಾರಣ ಏನು? ಒತ್ತಡ ಅಲ್ಲ, ಅದ್ರಲ್ಲಿ ಸೈಂಟಿಫಿಕಲಿ ಒಂದು ಆಸಿಡ್ ರಿಲೀಸ್ ಆಗುತ್ತೆ ನಮ್ಮಿಂದ. ಏನಾಗ್ತದೆ? ಆಸಿಡ್ ರಿಲೀಸ್ ಆಗುತ್ತೆ, ಅದಕ್ಕೆ ಕೈ ನೋವು ಬರುತ್ತೆ. ಇದನ್ನ ನೀವು ಯಾವತ್ತೂ ಯೋಚನೆ ಮಾಡಿಲ್ಲ. ಇಲ್ಲೆಲ್ಲ ತುಂಬಾ ಮದರ್ಸ್ಗಳಿದ್ದೀರಿ, ಅಂದ್ರೆ ತಾಯಿಯವರಿದ್ದೀರಿ. ದೋಸೆ ಹುಯ್ಬೇಕಾದ್ರೆ ಒಂದು ಪ್ಲೇಟ್ ಬರುತ್ತಲ್ಲ, ಈಗ ದೋಸೆ ಕಲ್ಲು, ಅದಕ್ಕೆ ನಿಮ್ ಕೈ ಸುಡ್ದಂಗೆ ಒಂದು ಹಿಡಿ ಕೊಟ್ಟಿರ್ತಾನೆ. ಓಕೆನಾ? ಇದನ್ನ ಯಾವ್ದ್ರಿಂದ ಮಾಡಿದ್ದಾರೆ? ಸೈಂಟಿಫಿಕ್ ಆಗಿ ಟೆಫ್ಲಾನ್ ಅನ್ನೋದ್ರಿಂದ ಮಾಡಿದ್ದಾರೆ. ಇದು ನಿಮ್ ಕ್ವಶನ್. ದಿನನಿತ್ಯ ಬ್ರಷ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಆಯ್ತಾ? ಆ ಬ್ರಷ್ ಬಳಸಿರ್ತಾರಲ್ಲ, ಜುಂಗು,
ಅದು ಏನದು? ಅದೊಂದು ರಾಸಾಯನಿಕ. ಅದು ಯಾವ್ದದು ಮೆಟೀರಿಯಲ್ಲು? ನೈಲಾನು. ಏನ್ ಸರ್? ನಮ್ಮ ಸರ್ ಇದ್ದಾರೆ, ಸೈನ್ಸ್ ಸರ್ ಇದ್ದಾರೆ, ನಾವು ಅವ್ರ ಮುಂದೆ ಸುಳ್ಳು ಹೇಳಂಗಿಲ್ಲ. ಓಕೆ, ಹೇಳಿ ಕಂಡಿಡಿದು ಬಿಡ್ತಾರೆ. ಇದು ಕಷ್ಟನ ನಿಮ್ಗೆ? ನಿಮ್ಮ ಊರಲ್ಲಿ ತುಂಬಾ ಊರುಗಳಲ್ಲಿ ಪಂಚಾಯತಿ ಇದೆ ಅಂತ ಭಾವಿಸ್ತೀನಿ. ಇದೆಯಾ ಪಂಚಾಯತಿ? ಇದೆಯಾ? ಈಗ ಕರೆಂಟ್ ಇಶ್ಯೂಸ್ನ ಟಚ್ ಮಾಡೋದು ಹೆಂಗೆ ಅಂತ ಅಂದ್ರೆ, MG ನರೇಗಾ ಇಶ್ಯೂ ಆಗ್ತಿದೆ, ಗೊತ್ತಾ ನಿಮ್ಗೆ? ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಇದು ಪ್ರಸ್ತುತವಾಗಿ ಚರ್ಚೆಲಿದೆ, ಗೊತ್ತಾ? ನ್ಯೂಸ್ ಪೇಪರ್ ಓದ್ತೀರಾ? ಅದೇನ್ ಸರ್ ನ್ಯೂಸ್ ಪೇಪರ್ ಅಂದ್ರೆ? ವಯಸ್ಸಾದವ್ರು ಓದ್ತಾರೆ, ಭವಿಷ್ಯ ಕಟ್ಕೊಳ್ಳೋರು ಓದಲ್ಲ. ಇದು ನಮ್ಮ ದೇಶದ ದುರಂತ. ಆ ಸ್ಕೀಮ್ ನೇಮ್ನ ಚೇಂಜ್ ಮಾಡಿದ್ದಾರೆ ಈಗ ಪ್ರಸ್ತುತ. ಓಕೆ, ವಿ ರಾಮ್ಜಿ ಅಂತ ಹೇಳಿ ಮಾಡಿದ್ದಾರೆ. ಸೊ ನಿಮ್ಮ ಪಂಚಾಯತಲ್ಲಿ ಎಲ್ಲಾ ಗೋಡೆಗಳ ಮೇಲೆ, ಅಂಗನವಾಡಿ ಗೋಡೆ ಇರಲಿ, ಸ್ಕೂಲ್ ಗೋಡೆ ಇರಲಿ, ಎಲ್ಲ ಕಡೆ ಅದನ್ನ ಅಡ್ವರ್ಟೈಸ್ ಬರೀತಾ ಇದ್ರು. ನಿಮ್ಮ ಪರೀಕ್ಷೆನಲ್ಲಿ ಏನ್ ಪ್ರಶ್ನೆ ಬರುತ್ತೆ ಗೊತ್ತಾ? ಸೊ ಅದು ಪ್ರೀ ಹಿಸ್ಟ್ರಿ ಹೋದ್ರೆ ಬೇರೆ ಬಿಡಿ, 2005ರಲ್ಲಿ ಬಂತು, 2008ರಲ್ಲಿ ಮರುನಾಮಕರಣ ಆಯ್ತು, 2009ರಲ್ಲಿ ಮಹಾತ್ಮ ಗಾಂಧಿ ಅಂತ ಮಾಡಿದ್ರು, ಏನೇನೋ ಇದೆ. ಪ್ರಸ್ತುತ MG ನರೇಗಾ ಯೋಜನೆ ಅಡಿ ಕೂಲಿ ಎಷ್ಟು ಕರ್ನಾಟಕದಲ್ಲಿ ಗೊತ್ತಿದ್ಯಾ? ಇದೇ ನಿಮ್ CET ಪ್ರಶ್ನೆ. ಏನ್ ನೀವು ಪ್ರಶ್ನೆ ಇದು? CET ಪ್ರಶ್ನೆ. ಅದು ಯಾರೋ ಒಬ್ರು ಹುಡುಗರು ಕೇಳ್ತಿದ್ದ ಅಲ್ಲಿ, ಸರ್ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ. ನೀವು ಗೋಡೆ ನೋಡಿಲ್ಲ, ಅದೇ ನೀವು ನೋಡಿರ್ತೀರ KGF 2 ಅಂತ. ನಿಮ್ಮೂರಲ್ಲಿ ನೀರು ಬರುತ್ತೆ, ಟ್ಯಾಂಕ್ ಗಣಿಸಿರ್ತಾನೆ, ಅಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡಿರ್ತೀರಿ. ಇದು ನೀವು ನೋಡಿಲ್ಲ. ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಮೇಡಮ್ ಹೇಳಿದ್ರು ಬರೀ ಹೆಣ್ಮಕ್ಳೇ ಇದ್ದಾರೆ ಅಂತ. ಹೆಣ್ಮಕ್ಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಅಥವಾ ಮಕ್ಕಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಒಂದು ಸಹಾಯವಾಣಿ ಅಂತ ಇರುತ್ತೆ. ಇದು ಗೊತ್ತಿರ್ಬೋದು, ಮೋಸ್ಟ್ಲಿ ಹಾಸ್ಟೆಲ್ ಎಲ್ಲ ಹೇಳಿರ್ತಾರೆ ನಿಮ್ಗೆ. ಈ ಸಹಾಯವಾಣಿ ನಂಬರ್ ಏನು? ಸಾರ್ಥಕ ಆಯ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು 1098. ನೋಡಿ, ಇದು ಪ್ರಶ್ನೆ ಬರುತ್ತೆ. ಏನ್ ಬರುತ್ತೆ? ಮಕ್ಕಳ ಸಹಾಯವಾಣಿ ಸಂಖ್ಯೆ ಅಂತ ಅಂದ್ಬಿಟ್ಟು ಕೊಡ್ತಾನೆ. 108, 1098, 112 ಈ ತರ ಕೊಡ್ತಾನೆ. ನಿಮಗೆ ಗೊತ್ತಿದ್ರೆ CET-ನಲ್ಲಿ ನೀವು ಕರೆಕ್ಟಾಗಿ ಆಗ್ತೀರಾ, ಗೊತ್ತಿಲ್ಲ ಅಂತ ಅಂದ್ರೆ. ಸೊ ಇವಾಗ ಹೇಳಿ, ಇದು ಯಾವ ಪುಸ್ತಕದಲ್ಲಿತ್ತು? ಮಾವಿನಕಾಯಿ ಕಲ್ಲು ಹೊಡೆಯೋದು ಯಾವ ಪುಸ್ತಕದಲ್ಲಿತ್ತು? ಇನ್ನೊಂದು ಚಂಜಿಗೆ ಅಂತ ಗೊತ್ತಲ್ಲ, ಕೆಂಪಿರುವೆ, ಅದ್ ಕಚ್ಚಿದಾಗ ಉರಿ ಬರುತ್ತಲ್ವ ನಿಮ್ಗೆ, ಅದ್ರಲ್ಲೂ ಒಂದು ಆಸಿಡ್ ಇರುತ್ತೆ, ಫಾರ್ಮಿಕ್ ಅಂತ. ಓಕೆನಾ? ಇವೆಲ್ಲ ನೋಡಿ ನಮ್ ದಿನನಿತ್ಯ. ನನ್ಗೆ ಯಾಕೆ ಇವು ಮರೆಯಲ್ಲ ಅಂದ್ರೆ, ಆ ಚಂಜಿ ಹತ್ರ ನಾವು ಕಚ್ಚಿಸ್ಕೊಂಡಿದೀವಿ, ಅದಕ್ಕೆ ನಾವು ಮರೆಯಲ್ಲ. ಮಾವಿನಕಾಯಿನ ನಾವು ತಿಂದಿದೀವಿ, ಅದಕ್ಕೆ ನಾವು ಮರೆಯಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಯಾವ್ದೋ ಒಂದು ಪುಸ್ತಕದಲ್ಲಿ ಇಲ್ಲ, ಯಾವ್ದೋ ಒಂದು ಪುಸ್ತಕ ರಿಸರ್ವ್ ಅಂತ ಇಲ್ಲ. ನೀವೇನ್ ತಿಳ್ಕೊತೀರಾ ಅದೆಲ್ಲ ಒಳ್ಳೆ ವಿಷಯಗಳೇ. ಇದೇ ಬರುತ್ತೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇದೊಂದು ಪ್ರಶ್ನೆ ಅಲ್ವಾ? ಸರ್ ನಾನು ಮಾವಿನಕಾಯಿ ಹೊಡಿಬೇಕೋ ಇಲ್ಲ ಮಡಕೆ ಕಲ್ಲು ಹಿಡಿಯೋದೇ ತಿಳಿಬೇಕಂದ್ರೆ ನನ್ಗೆ ಇದೇನ್ ಗೊತ್ತಾಗುತ್ತೆ? ಪರೀಕ್ಷೆ ಬರೀಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆದಾಗ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ ನೀವು ಅಟೆಂಡ್ ಮಾಡಿ 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 ಇಲ್ಲಿ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ನೀವು ಪರೀಕ್ಷೆನೇ ಬರ್ದಿಲ್ಲ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಹೌದಾ? ನ್ಯೂಟನ್ ಕೇಳಿದಿರಾ? ನ್ಯೂಟನ್ ಒಂದು ಆಪಲ್ ಮರದ ಕೆಳಗಡೆ ಮಲ್ಕೊಂಡು ಕನ್ಸ್ ಕಾಣ್ತಿದ್ರಂತೆ, ನಾನು ಹಂಗಾಗ್ಬೇಕಲ್ಲ ಹಿಂಗಾಗ್ಬೇಕಲ್ಲ ಅಂತ. ಆ ಒಂದು ಆಪಲ್ಲು ಮಿಸ್ ಆಗ ಅವನ ತಲೆ ಮೇಲೆ ಬಿದ್ದು ಬಿಡ್ತಂತೆ. ನ್ಯೂಟನ್ ತಲೆ ಮೇಲೆ ಬಿದ್ದು ಬಿಡ್ತಂತೆ. ನೀವೆಲ್ಲ ಆಗಿದ್ರೆ ಏನಂತಿದ್ರಿ? ದುಡ್ಡು ಕೊಟ್ಟಾರ ತಗೊಳಕಾಯ್ತಿಲ್ಲ, ಮಾಳ ದಬ್ದಲ್ಲಿ ಒಂದ್ಸರಿ ತಿಂತಿದ್ದೋ, ತಡಿಯತ್ಲ ಸಿಕ್ಕೇ ತಿನ್ನೋಣ ಅಂತಿದ್ರಿ. ಹೌದಾ? ನ್ಯೂಟನ್ ಯೋಚನೆ ಮಾಡದಂತಿದ್ದು ಹಿಡ್ಕೊಬಿಟ್ಟು, ಯಾಕೆ ಆಪಲ್ ನನ್ನ ಮೇಲೆ ಕೆಳಕೆ ಬೀಳ್ತು, ಮೇಕೆ ಯಾಕೆ ಬೀಳಲಿಲ್ಲ ಅಂತ. ಕೆಳಕೆ ಯಾಕೆ ಬೀಳ್ತು, ಮೇಕೆ ಯಾಕೆ ಬೀಳಲಿಲ್ಲ ಅಂತ ನೋಡ್ಬಿಟ್ಟು ಅದ್ರ ಬಗ್ಗೆನೇ ಸ್ಟಡಿ ಮಾಡಿ ಏನ್ ಕಂಡಿಡ್ದ? ಗುರುತ್ವಾಕರ್ಷಣೆ ನಿಯಮವನ್ನ ಕಂಡುಹಿಡ್ದ. ಗೊತ್ತಾಯ್ತಾ? ನಾವ್ ಯಾವಾಗ ನಮ್ಮನ್ನ ಪ್ರಶ್ನಿಸ್ಕೊಳ್ಳಲ್ವೋ, ನಾವ್ ಯಾವಾಗ ಇನ್ನೊಂದ್ರ ಬಗ್ಗೆ ಕ್ಯೂರಿಯಾಸಿಟಿನ ಗಳಿಸ್ಕೊಳ್ಳಲ್ವೋ, ಅವಾಗ ನಾವೇನನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಸರಿ ಆಯ್ತು, ಈಗ ವಿಷಯಗಳು ಹೇಳ್ತಾ ಇದ್ರು ಓಕೆ. ಏನ್ ಓದ್ಬೇಕು ಮುಖ್ಯವಾಗಿ? ಇವತ್ತಿಲ್ಲಿ ಬಂದಿದ್ದೀರಾ, ಉಪಯೋಗ ಪಡ್ಕೋಬೇಕು. ಫಸ್ಟ್ ನ್ಯೂಸ್ ಪೇಪರ್ ಓದ್ಬೇಕು. ಕನ್ನಡದವರಾದ್ರೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಓದ್ಬೇಕು. ಏನ್ ಓದ್ಬೇಕು? ಪ್ರಜಾವಾಣಿ ನ್ಯೂಸ್ ಪೇಪರ್. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತೀವಿ ಅಂತಂದ್ರೆ ದ ಹಿಂದೂ ಪೇಪರ್ ಓದ್ಬೇಕು. ಗೊತ್ತಾಯ್ತಾ? ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಮೊದಲನೇ ಪೇಜ್ ಓದ್ಬೇಕು. ಅದರಲ್ಲಿ ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು ಎಲ್ಲ ರಿಲೇಟೆಡ್ ಪ್ರೈಮ್ ಇಶ್ಯೂಸ್ಗಳು ಇರ್ತದೆ. ಅದಾದ್ಮೇಲೆ 3-4 ಓದೋ ಅವಶ್ಯಕತೆ ಇಲ್ಲ, 2-3 ಅದರಲ್ಲಿ ಲೋಕಲ್ ಇಶ್ಯೂ ಇರ್ತದೆ. ಲೋಕಲ್ ಇಶ್ಯೂನ ನಿಮ್ಗೆ CET-ನಲ್ಲಿ ಏನು ಕೇಳಲ್ಲ. ಆಮೇಲೆ ನೆಕ್ಸ್ಟ್ ಬಂದಾಗ ರಾಜ್ಯ ಅಂತ ಇರುತ್ತೆ, ನೆಕ್ಸ್ಟ್ ರಾಷ್ಟ್ರ ಅಂತ ಇರುತ್ತೆ, ಕ್ರೀಡೆ ಅಂತ ಇರುತ್ತೆ, ನೆಕ್ಸ್ಟ್ ವಾಣಿಜ್ಯ ಅಂತ ಇರುತ್ತೆ. ಈ ಪೇಜಸ್ಗಳನ್ನ ನೀವು ಕರೆಕ್ಟಾಗಿ ಓದ್ಕೋಬೇಕು. ಮತ್ತೆ ಮಧ್ಯದಲ್ಲಿ ಆರ್ಟಿಕಲ್ಸ್ ಇರುತ್ತೆ, ಅವುಗಳನ್ನ ನೀವು ನೀಟಾಗಿ ಓದ್ಕೋಬೇಕು. ವಿತ್ ಕೀ ಪಾಯಿಂಟ್ಸ್ ಮಾಡ್ಕೋಬೇಕು. ಏನ್ ಮಾಡ್ಬೇಕು? ಕೀ ಪಾಯಿಂಟ್ಸ್ ಹೆಂಗ್ ಮಾಡೋದು? ಈಗ ನಾನು ಹೇಳದ್ನಲ್ಲ, MG ನರೇಗಾ ಕೂಲಿಯನ್ನ
ಇಷ್ಟರಿಂದ ಇಷ್ಟಿಗೆ ಏರಿಕೆ ಮಾಡಿದೆ ಅಂತ ತಕ್ಷಣ ನೀವು ಬರೀಬೇಕು 374 ರೂಪಾಯಿಗೆ ಏರಿಕೆ ಆಗಿದೆ ಅಂತ ಬರೀಬೇಕು. ಗೊತ್ತಾಯ್ತಾ? ಸೊ ಇನ್ನು ಸಬ್ಜೆಕ್ಟ್ ವಿಚಾರದಲ್ಲಿ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪುಸ್ತಕಗಳನ್ನ ಮಿಸ್ ಮಾಡದೆ ಓದಿ ಅದನ್ನು ಕೂಡ ಕೀ ಪಾಯಿಂಟ್ಸ್ ಮಾಡಬೇಕು. ಯಾಕೆ ಸರ್ ನಾವು ಡಿಗ್ರಿ ಮುಗಿಸಿದೀವಿ, ನೀವೇ ನೋಡಿದ್ರೆ 5ನೇ ಕ್ಲಾಸ್ ಪುಸ್ತಕ ಓದಿ ಅಂತ ಹೇಳ್ತಿದ್ದೀರಲ್ಲ ಅಂತ ಅಂದ್ರೆ, ಒಂದು ಮನೆ ಕಟ್ಟಬೇಕಂದ್ರೆ ಏನು ಮುಖ್ಯ? ಫೌಂಡೇಶನ್ ಇಂಪಾರ್ಟೆಂಟು. ಆ CET ಎಕ್ಸಾಮ್ ಓದ್ತೀವಿ ಅಂದ್ರೆ 5ರಿಂದ 10ನೇ ತರಗತಿಗೆ ಇರೋದೇ ಫೌಂಡೇಶನ್. ಅದ್ರ ಜೊತೆಗೆ ಆರ್ಟ್ಸ್ ಸಬ್ಜೆಕ್ಟ್ನಲ್ಲಿ ಓದಬೇಕು. PUCದು ಹಿಸ್ಟ್ರಿ, ಎಕನಾಮಿಕ್ಕು, ಪೊಲಿಟಿಕಲ್ ಸೈನ್ಸು ಅಂಡ್ ಜಿಯೋಗ್ರಫಿ ಇವುಗಳನ್ನ ಓದಬೇಕು. PUCದು ಗೌರ್ಮೆಂಟ್ ಬುಕ್ಸ್ ಓದಿ, ಪ್ರೈವೇಟ್ ಬುಕ್ ಬೇಡ, ಗೌರ್ಮೆಂಟ್ ಬುಕ್ ಓದಿ. ಇದನ್ನು ಕೀ ಪಾಯಿಂಟ್ಸ್ ಮಾಡಿ. ಇದೆಲ್ಲ ಆದ್ಮೇಲೆ ನೀವು ಎಲ್ಲಿಗೆ ಬರಬೇಕು? ಆಥರ್ಸ್ ಬುಕ್ಗಳಿಗೆ ಬರಬೇಕು. ಯಾವ ಬುಕ್ಗಳಿಗೆ ಬರಬೇಕು? ಆಥರ್ಸ್ ಬುಕ್ಗಳು ಬರಬೇಕು. ಎಕ್ಸಾಂಪಲು ನಮ್ಮ ಸರ್ ಬರೆದಿರೋಂಥ ಪರಿಸರ ಅಧ್ಯಯನ, KM ಸುರೇಶು, PS ಗಂಗಾಧರ್ ಇವ್ರು ಬರೆದಿರೋಂಥ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟು, ಅಥವಾ ಇನ್ನೊಂದು ಹಿಸ್ಟ್ರಿ ವಿಚಾರಕ್ಕೆ ತಗೊಂಡಾಗ R ಮಂಜುನಾಥ್ ಸರ್ ಬುಕ್ ಇರ್ಬೋದು, ಎಕಾನಮಿಕ್ ಅಂತ ತಗೊಂಡಾಗ ಗರಣಿ ಕೃಷ್ಣಮೂರ್ತಿ ಸರ್ ಬರೆದಿರ್ಬೋದು. ಇವುಗಳನ್ನ ಓದಾಗ ಡೀಟೇಲ್ ಆಗಿ ನಿಮ್ಗೆ ಏನಾಗ್ತದೆ? ವಿಷಯಗಳು ಗೊತ್ತಾಗ್ತದೆ. ನೀವು ಇದ್ಯಾವುದೂ ಮಾಡಿರಲ್ಲ. ಮತ್ತೆ ಯಾರೋ ಹಾಸ್ಟೆಲಲ್ಲಿ ಹೇಳಿರ್ತಾರೆ ಈ ತರ ಅಪ್ಲಿಕೇಶನ್ ಕರೆದಿದ್ದಾರೆ ಹಾಕಿ ಅಂತ, ಹಾಕ್ತೀರಾ? ಯಾರೋ ಒಬ್ಬ ಹೇಳ್ತಾನೆ ಹಾಲ್ ಟಿಕೆಟ್ ಬಿಟ್ಟವ್ರೆ ಅಂತ, ಅವತ್ತು ನೀವು ತಗೊಳಕ್ ಹೋಗ್ತೀರಾ. ಅವಾಗ ಏನ್ ಮಾಡ್ತೀರಾ ಹೇಳ್ತೀನಿ, ನೀವು ಫಸ್ಟ್ ಹಾಕಿದ ಅಪ್ಲಿಕೇಶನ್ ಎಲ್ಲೋ ಬಿಸಾಕಿರ್ತೀರಾ. ಯೂಸರ್ ನೇಮ್ ಪಾಸ್ವರ್ಡ್ ಮರ್ತೋಗಿದೆ, ಅಪ್ಲಿಕೇಶನ್ ನಂಬರ್ ಮರ್ತೋಗಿದೆ, ನನಗೆ ತಕ್ಕೊಡಿ ಅಂತ ಕಂಪ್ಯೂಟರ್ ಸೆಂಟರ್ಗೆ ಹೋಗ್ತೀರಾ. ಮತ್ತೆ ನೀವು ಹೆಂಗ್ ಸಕ್ಸಸ್ ಆಗ್ತೀರಾ? ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಹಾಕಿರೋದೇ ನೆನಪಿಲ್ಲ, ಅದಕ್ಕೆ ನೀವು ತಯಾರಿನೂ ನಡೆಸಿಲ್ಲ. ಈ ಎಕ್ಸಾಮ್ ಇದೆ ಅಂತಂದಾಗ ಹೋಗಿ ಹಾಲ್ ಟಿಕೆಟ್ ತಗೋಬಿಟ್ಟು ನೀವು ಎಕ್ಸಾಮ್ ಹಾಲಲ್ಲಿ ಪರೀಕ್ಷೆ ಬರೆಯಕ್ಕೆ ನಾನು ಹೋಗಿ ಸಕ್ಸಸ್ ಆಗಿಲ್ಲ ಅಂತ ಹೇಳಿದ್ರೆ ಯಾರು ತಪ್ಪಿದು? ನಿಮ್ ತಪ್ಪ ನಮ್ ತಪ್ಪ? ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂತಿದ್ರೆ ಇವ್ಯಾವುದೂ ಕಾರಣ ಅಲ್ಲ. ನಾವು ಕೂಡ ನಿಮ್ ತರನೇ ಓದ್ ಬಂದಿರೋದು, ಅಥವಾ ನಮ್ಗೆ ಯಾವ್ದಾದ್ರು ಸ್ಪೆಷಲ್ ಚಿಪ್ ಏನಾದ್ರು ಅಳವಡಿಕೆ ಮಾಡಿದಾರಾ? ಇಲ್ಲ. ನಾನು ಹೇಳ್ದೆ ಯಾಕೆ ಅಂತಂದ್ರೆ ನಾವು ನಿಜನೇ ಹೇಳ್ಬೇಕು. ಯಾಕಂತಂದ್ರೆ ಇಲ್ಲಿ ಬಂದಿರೋರು 1000 ಜನದಲ್ಲಿ 1000 ಜನನು ನೀವು ಸಕ್ಸಸ್ ಆಗ್ತೀರಾ, 1000 ಜನನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀರಿ ಅಂತಾನೆ ಹೇಳ್ತಾ ಇಲ್ಲ. ಲೈಫ್ ಕೂಡ ಅಪ್ಲೈ ಆಗ್ತದೆ. ಈಗ ಎಕ್ಸಾಂಪಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾನು ಕೇಳಿ ನಿಮ್ಗೆ ಗೊತ್ತಿರ್ಲೇಬೇಕಾದಂತ ಕೆಲವು ವಿಚಾರಗಳಿದಾವೆ. ಯಾವುದು? ಮೂಲಭೂತ ಹಕ್ಕುಗಳು. ಯಾವುದು? ಹಕ್ಕುಗಳು. ಸಂವಿಧಾನದ ಎಷ್ಟನೇ ವಿಧಿಯಿಂದ ಎಲ್ಲಿವರೆಗೆ ಹೇಳ್ತದೆ? ವೆರಿ ಗುಡ್. 12ರಿಂದ 35ನೇ ವಿಧಿವರೆಗೆ ಹೇಳ್ತದೆ. ಸಂವಿಧಾನದ ಎಷ್ಟನೇ ವಿಧಿಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಟ್ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹಾರ್ಟ್ ಅಂಡ್ ಸೋಲ್ ಅಂತ ಕರೆದಿದ್ದಾರೆ. ಎಷ್ಟನೇ ವಿಧಿ? 32ನೇ ವಿಧಿ. ಅದನ್ನೇ ಯಾಕೆ ಕರೆದಿದ್ದಾರೆ ಅಂತ ನೀವು ತಿಳ್ಕೊಬೇಕು. ಅದ್ರಲ್ಲಿ 5 ರಿಟ್ಸ್ ಇದೆ, 5 ರಿಟ್ ತಿಳ್ಕೊಬೇಕು. ಈಗ ನಿನ್ನೆ ಎಲ್ಲ ಸ್ಟೇಟಸ್ ಅಲ್ಲಿ ವಾಟ್ಸಪ್ ಅಲ್ಲಿ ಏನಾದ್ರು ನೋಡಿರ್ತೀರಾ? ಏನು? ನಿನ್ನೆ ಫೈನಾನ್ಸ್ ಬಿಲ್ ನ ಮಂಡನೆ ಮಾಡಿದ್ದಾರೆ. ಯಾರು? ನಿರ್ಮಲಾ. ಫೈನಾನ್ಸ್ ಬಿಲ್ ಅಂದ್ರೆ ಏನು? ಓಕೆ, ನೆಕ್ಸ್ಟ್ ಬಜೆಟ್ ಘೋಷಣೆ ಬರುತ್ತೆ. ಈಗ ಸದ್ಯದಲ್ಲಿ ಬಜೆಟ್ ನ ಘೋಷಣೆ ಮಾಡ್ತಾರೆ. ಬಜೆಟ್ ನ ಭಾರತ ಸಂವಿಧಾನದ ಎಷ್ಟನೇ ವಿಧಿ ಹೇಳುತ್ತೆ ಹೇಳಿ? ವೆರಿ ಗುಡ್, ಕ್ಲಾಪ್. 112ನೇ ವಿಧಿ ಭಾರತದ ಬಜೆಟ್ ಬಗ್ಗೆ ಹೇಳುತ್ತೆ. ಈ ತರ. ಸೊ ಹಣಕಾಸು ಆಯೋಗ ಎಷ್ಟನೇ ವಿಧಿ ಪ್ರಕಾರ ಸ್ಥಾಪನೆ ಆಗಿದೆ? 280ನೇ ವಿಧಿ. ಎಷ್ಟನೇ ವಿಧಿ? 280. ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ನೀವು ತಿಳ್ಕೊಬಿಡೋಕೆ, ಬಾಯಿ ಮಾತಲ್ಲಿ ಪಟ್ ಅಂತ ಬಂದ್ಬಿಡ್ಬೇಕು. 72ನೇ ವಿಧಿ ಕ್ಷಮಾದಾನ. ರಾಷ್ಟ್ರಪತಿ ಏನಾದ್ರು ಜೀವಾವಧಿ ಅಥವಾ ಜೀವಾವಧಿ ಶಿಕ್ಷೆನ ವಿಧಿಸಿದ್ರೆ ಅದಕ್ಕೆ ಕಡಿಮೆ ಮಾಡೋಕೆ ಅಥವಾ ಕ್ಷಮಾಪಣೆ ಕೊಡೋದಕ್ಕೆ 72ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವ್ರಿಗೆ ಅಧಿಕಾರ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. 148. ವೆರಿ ಗುಡ್. ನೋಡಿ, CAG. 78 ಹೇಳಿ, ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್. ಈ ತರ ಬಾಯಲ್ಲಿ ನೀವು ಇಟ್ಕೋಬೇಕು. ಕೊನೆಯದಾಗಿ ಒಂದೇ ಒಂದು ಕಥೆನ ಹೇಳಿ ನಿಮ್ಗೆ ಮುಗಿಸ್ತೀನಿ. ಏನಪ್ಪಾ ಅಂತ ಅಂದ್ರೆ, ನನ್ನ ಸ್ನೇಹಿತ ನನ್ಗೊಂದು ಕಾಲ್ ಮಾಡ್ತಾನೆ. ಏನಂತ? ನಾನು ಓದ್ಬಿಟ್ಟು ಡಿಗ್ರಿ ಮುಗಿಸಿದೀನಿ, ಮನೇಲಿ ಕೂರಕ್ ಆಗ್ತಾ ಇಲ್ಲ, ಒಂದು ಕೆಲಸ ಕೊಡ್ಸು ಅಂತ. ನಾನು ಅವಾಗ ಹೇಳ್ತೀನಿ, ಆಯ್ತಪ್ಪ ಕೇಳ್ಬಿಟ್ಟು ನಿನ್ಗೆ ಹೇಳ್ತೀನಿ ಅಂತ. ಸರಿ, ಅವನೇನ್ ಮಾಡ್ತಾನೆ, 1-2 ದಿನ ಬಿಟ್ಟು ನಾನೇ ಅವನು ಕಾಲ್ ಮಾಡ್ತೀನಿ. ನೋಡು, ಇಲ್ಲೊಂದು ಕೆಲಸ ಇದೆ, ನೀನು ಸೇರ್ಕೊಳಪ್ಪ ಒಂದು ಫ್ಯಾಕ್ಟ್ರಿನಲ್ಲಿ ಅಂತ. ಅವಾಗ ಅವನು ಹೇಳ್ತಾನೆ, ಫ್ಯಾಕ್ಟ್ರಿಗ? ನಾನು ಡಿಗ್ರಿ ಓದ್ಬಿಟ್ಟು ಫ್ಯಾಕ್ಟ್ರಿಗೆ ಹೋಗ್ಬೇಕಾ? ಬೇಡಪ್ಪ ಅಂತ ಹೇಳ್ತಾನೆ. ಸರಿ, ಇನ್ನೊಬ್ದು ಯಾವುದೋ ಒಂದು ಸ್ಟೋರಲ್ಲಿ ಕೆಲಸ ಹೇಳಿದಾನೆ, ಅಲ್ಲಿಗೆ ಹೋಗು ಅಂತ ಹೇಳ್ತೀನಿ. ಸಂಬಳ ಎಷ್ಟು ಅಂತ ಕೇಳ್ತಾನೆ. 10,000 ಅಂತ ಹೇಳ್ತೀನಿ. ಅವಾಗ್ಲೂ ನಾನು ಓದಿರೋ ಡಿಗ್ರಿ ನಾನು ಆ ಕೆಲ್ಸಕ್ಕೆ ಹೋಗ್ಲಾ ಬೇಡ ಅಂತ ಹೇಳ್ತಾನೆ. ಸೊ ದಿನನಿತ್ಯ ಹಿಂಗೆ ಕಳಿತಾ ಏನು ಮಾಡ್ತಾರೆ, ಮನೆಯಲ್ಲಿ ಸಮಾಜದಲ್ಲಿ ಅವರು ಇವರು ಡಿಗ್ರಿ ಓದ್ಬಿಟ್ಟು ಮನೆ ತವನೇ ಗೊತ್ತಲ್ಲ ಅಕ್ಕಪಕ್ಕದವ್ರು ಏನು ಮಾತಾಡ್ತಾರೆ ಅಂತ. ಅವನು ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ನಾನು ಮತ್ತೆ ಫೋನ್ ಮಾಡ್ತೇನೆ, ಸ್ಟೋರ್ ಆದರೂ ಪರವಾಗಿಲ್ಲ, ಯಾವುದೋ ಫ್ಯಾಕ್ಟ್ರಿ ಆದರೂ ಪರವಾಗಿಲ್ಲ, ನಾನು ಸದ್ಯಕ್ಕೆ ಊರು ಬಿಡಬೇಕು, ಒಂದು ಕೆಲಸ ಕೊಡಿಸು ಅಂತ. ಸೊ ನಾನು ಹೇಳಿದ್ದೆಲ್ಲ ಮುಗ್ದೋಗಿರುತ್ತೆ. ನನಗೆ ಈಗ ಹಾಸನಲ್ಲಿ ಒಂದು ಸರ್ಕಸ್ ನಡೀತೈತೆ, ಗೊತ್ತಾ ನಿಮಗೆ? ಜಂಬೋ ಸರ್ಕಸ್ ನಡೀತೈತೆ.
ಸೊ ನನಗೆ ಗೊತ್ತಿದ್ರಿಂದ ಆ ಜಂಬೋ ಸರ್ಕಸ್ ಅವ್ರಿಗೆ ಏನಾದ್ರು ಕೆಲಸ ಇದ್ರೆ ಕೊಡ್ರಿ ನಮ್ಮ ಹುಡುಗಂಗೆ ಒಂದ ಅಂತ ಹೇಳ್ತೀನಿ. ಅವ್ರು ಹೇಳ್ತಾರೆ ನನಗೆ ಗೊತ್ತಿರೋದು ಒಂದು ಜೂ ಇದೆ ಮೈಸೂರಲ್ಲಿ, ಆ ಜೂನಲ್ಲಿ ಒಂದು ಕೆಲಸ ಹೇಳ್ತೀನಿ ಸರ್ ಅಂತ ಹೇಳ್ತಾನೆ. ಸಂಬಳ ಎಷ್ಟು ಅಂತ ಕೇಳ್ತೀನಿ. ಅವ್ನು ಲಾಸ್ಟ್ ಟೈಮೇ 20,000 ಬೇಡ ಅಂದಿರ್ತಾನೆ. ಒಂದು 5,000 ಸೇರಿಸ್ಕೊಡ್ರಿ, 25,000 ನಮ್ಮ ಹುಡುಗನ ಕೆಲಸ ಕೊಡ್ರಿ ಒಟ್ಟು ಅಂತ ಹೇಳಿರ್ತೀನಿ. ಸರಿ ಅಂತ ಇವನೇನು ಮಾಡ್ತಾನೆ, ಏನು ಕೆಲಸ ಅಂತಲೂ ಕೇಳಲ್ಲ, ಸಂಬಳ 25,000 ಹೇಳಿದ್ದೀನಿ, ಹೋಗ್ತಾನೆ ಜೂಗೆ ಹೋಗ್ತಾನೆ. ಜೂಗೆ ಹೋದಾಗ ಸರ್ ಏನು ಕೆಲಸ ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ, ಈಗ ನವಂಬರು, ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳಲ್ಲೆಲ್ಲ ಸ್ಕೂಲ್ ಮಕ್ಕಳೆಲ್ಲ ಜಾಸ್ತಿ ಬರ್ತಿದ್ರು, ನಮ್ಮಲ್ಲಿ ಒಂದು ಚಿಂಪಾಂಜಿ ಇತ್ತು, ಅದು ಮಿಸ್ಸಾಗಿ ಸತ್ತೋಗ್ಬಿಟ್ಟಿದೆ, ನೀನಾದರೂ ಡ್ರೆಸ್ ಹಾಕೊಂಡು ಹೋಗೋರ ಬರೋನ್ನ ಅಟ್ರಾಕ್ಟ್ ಮಾಡ್ತಾ ಒಂಚೂರು ಆಕ್ಟಿವಿಟಿ ಮಾಡಬೇಕು, ಅದಕ್ಕೆ 25,000 ಅಂತ ಹೇಳ್ತಾರೆ. ಸೊ ಇವನ್ ಥಿಂಕ್ ಮಾಡ್ತಾನೆ, ನಾನು ಇಂಡಸ್ಟ್ರಿ ಬೇಡ ಅಂದೆ, ಫ್ಯಾಕ್ಟ್ರಿ ಬೇಡ ಅಂದೆ, ಕೊನೆ ಚಿಂಪಂಜಿ ಡ್ರೆಸ್ ಹಾಕೊಂಡು ನಾನು ಕುಡಿಯೋದ ಅಂತ ಹೇಳ್ಬಿಟ್ಟು, ಇರಲಿ ನಾನು ಮುಖವಾಡ ಹಾಕೋತೀನಲ್ಲ ಯಾರಿಗೂ ಕಾಣಲ್ಲ ಅಲ್ಲ, ಪರವಾಗಿಲ್ಲ ಅಂತ ಹೇಳಿ ಒಪ್ಕೊಂತಾನೆ. ಸೊ ಏನು ಮಾಡ್ತಾನೆ, ಹಿಂಗೆ ಜೂನಲ್ಲಿ ಬಂದು ಹೋಗ್ತಾ ಇರ್ಬೇಕಾದ್ರೆ ಟೂರಿಸ್ಟ್ಸ್ ಅವರೆಲ್ಲ ಬಂದು ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಖುಷಿಯಿಂದ ಆಕ್ಟಿವಿಟಿ ಮಾಡಿರ್ತಾನೆ. ಒಂದಿನ ತುಂಬ ಕಾಲೇಜ್ ಹುಡುಗಿರು ಬಂದ್ಬಿಟ್ಟಿರ್ತಾರೆ. ಸೊ ಜೋಶ್ಫುಲಿ ಇವನು ಏನು ಮಾಡ್ತಾನೆ, ಆ ಮರದಿಂದ ಈ ಮರಕ್ಕೆ ನೆಗೆಯಕ್ಕೆ ಹೋದಾಗ ಮಿಸ್ ಆಗಿ ಹುಲಿ ಬನ್ನೊಳಗೆ ಹೋಗ್ಬಿಡ್ತಾನೆ. ಏನಾಗ್ತಾನೆ, ಹುಲಿ ಬನ್ನೊಳಗೆ ಹೋಗ್ಬಿಡ್ತಾನೆ. ಸೊ ಅವಾಗ ಇವನು ಏನು ಮಾಡ್ಬಿಡ್ತಾನೆ, ಅಯ್ಯಪ್ಪ ಕಾಪಾಡಿ 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 ಹುಲಿ ಅಂತ ಬಡ್ಕತಾನೆ. ಆ ಹುಲಿ ಇದ್ದಿದ್ದು ಇವನು ತಲೆಗೆ ಹೊಡಿತದೆ, ನೀನು ಬೋನ್ಗೆ ಹೋಗೋ, ನನ್ನ ಸಂಬಳ ಹಾಳು ಮಾಡಬೇಡ ನೀನು ಅಂತ, ನಿನ್ನ ಬೋನ್ಗೆ ಹೋಗೋ, ನನ್ನ ಜೀವನ ಹಾಳು ಮಾಡಬೇಡ ಅಂತ. ಸೊ ಇದ್ರ ಅರ್ಥ ಏನು ಗೊತ್ತಾ, ಪರೀಕ್ಷೆ ಬರೋರೆಲ್ಲ ಮುಖವಾಡ ಹಾಕೊಂಡಿರ್ತಾರೆ, ನೀವು ಹುಲಿ ಸಿಂಹ ಅಂತ ಹೆದರ್ಕೊಂಡ್ರೆ ನೀವು ಜೀವನದಲ್ಲಿ ಸಕ್ಸಸ್ ಆಗಕ್ಕಾಗಲ್ಲ. ನಿಮ್ಮ ಪಕ್ಕದಲ್ಲಿರೋನು ನಿಮ್ಮ ಥರ ಚಿಂಪಾಂಜಿ ಅಂತ ತಿಳ್ಕೊಂಡು ನೀವು ಎಕ್ಸಾಮ್ನ ಸರಿಯಾದ ರೀತಿ ಪ್ರಿಪೇರ್ ಆಗಿ ಓದಿ ಬರೆದ್ರೆ ನೀವು ನಮ್ಮ ಥರ ಆಗ್ಬೋದು ಅಂತ ಹೇಳಿಕೆ ಬಯಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭಾರತ್, ಜೈ ಸಂವಿಧಾನ, ಜೈ ಭೀಮ್. ಥ್ಯಾಂಕ್ ಯು.